ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆರ್ ಕೆ ಪುರ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದರೆ, ಅಲ್ಪಸಂಖ್ಯಾತರಿಗಾಗಿ ಭಾಳಷ್ಟು ಹಲವಾರು ಸ್ಕೀಮನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಬಿಟ್ಟಿದ್ದಾರೆ. ಸ್ನೇಹಿತರೆ, ಅವು ಯಾವಪ್ಪ ಅಂದರೆ, ಕರ್ನಾಟಕದಲ್ಲಿ ಬರ್ತಕ್ಕಂಥ ಅಲ್ಪಸಂಖ್ಯಾತರು ಸ್ನೇಹಿತರೆ, ಮುಸ್ಲಿಮು ಮತ್ತು ಬೌದ್ಧ, ಜೈನ ಮತ್ತು ಸಿಖ್, ಪಾರ್ಸಿಗಳಿಗೆ, ವಿವಿಧ ಸಮುದಾಯದವರಿಗೆ ಭಾಳಷ್ಟು ಲೋನ್ಗಳನ್ನು ಖರೀದಿದ್ದಾನೆ ಸ್ನೇಹಿತರೆ. ಅದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸಾರಥಿ, ಆಟೋ ರಿಕ್ಷಾ ಮತ್ತು ಅಥವಾ ಗೂಡ್ಸ್ ಗಾಡಿ ಆಗಲಿ ವಾಹನವನ್ನು ಆನ್ಲೈನಲ್ಲಿ ಸಬ್ಸಿಡಿಯೊಂದಿಗೆ ಅರ್ಜಿಯನ್ನು ಖರೀದಿದ್ದಾನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ನೋಡೋಣ. ಮೊದಲನೇದಾಗಿ ನಾವು ಈ ಪುಟಕ್ಕೆ ಹೋಗ್ಬೇಕಪ್ಪ ಅಂದರೆ, ಯಾವುದೇ ಒಂದು ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ KMDC ಅಂತ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. KMDC ಲೋನ್ ಅಂತ ಟೈಪ್ ಮಾಡಿ ಎಂಟ್ರ್ ಹೊಡಿಬೇಕಾಗುತ್ತಾ. ಎಂಟ್ರ್ ಹೊಡಿದ ತಕ್ಷಣ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತಾ ಸ್ನೇಹಿತರೆ. ಪೇಜ್ ಓಪನ್ ಆದ ತಕ್ಷಣ ಈ ಥರ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವ ಪುಟ ಇರುತ್ತೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈ ಥರ ಪುಟ ಓಪನ್ ಆಗುತ್ತಾ. ಈ ಥರ ಪುಟ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಭಾಳ ಹಲವಾರು ಒಂದು ವಿವಿಧ ಲೋನ್ಗಾಗಿ ಅರ್ಜಿಯನ್ನು ಕರೆದಿದ್ದಾನೆ KMDC ವತಿಯಿಂದ. ಅದರಲ್ಲಿ ಈಗ ತೆರೆದಿದೆ ಅನ್ನೋ ಎಲ್ಲ ಈಗ ಓಪನ್ ಆಗಿರ್ತಕ್ಕಂಥವು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಯೋಜನೆಯಲ್ಲಿ ಈಗ ಆನ್ಲೈನಲ್ಲಿ ಓಪನ್ ಆಗಿವೆ ಅಂದರೆ 1, 2, 3, 4, 5, 6, 7 ರೀತಿಯ ವಿವಿಧ ರೀತಿಯ ಲೋನಿನ ಸ್ಕೀಮ್ನ ಅರ್ಜಿ ಪ್ರಾರಂಭವಾಗಿವೆ ಸ್ನೇಹಿತರೆ. ಅದರಲ್ಲಿ ನಾವು ಮೊದಲನೇದಾಗಿ ಸ್ವಾವಲಂಬಿ ಸಾರಥಿ ಅನ್ನುವ ಒಂದು ಯೋಜನೆ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಸ್ವಾವಲಂಬಿ ಸಾರಥಿ ಯೋಜನೆ ಈ ಥರ ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ರೈಟ್ ಸೈಡಿಗೆ ಯಾವ್ಯಾವ ಒಂದು ಏನೇನು ದಾಖಲಾತಿ ಬೇಕು ಅನ್ನೋದು ಇಲ್ಲೇ ಇರುತ್ತೆ. ಇಲ್ಲಿ ದಾಖಲೆಗಳು ಅಂತಿದ್ದಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ಬೇಕು ನೀವು. ಸಮಕ್ಷಮ ಪ್ರಾಧಿಕಾರದಿಂದ ನೀಡುವ ಜಾತಿ ಪ್ರಮಾಣಪತ್ರ ಸ್ನೇಹಿತರೆ, ಮತ್ತು ಆದಾಯ, ಆಧಾರ್ ಕಾರ್ಡ್, ವಾಹನ ಚಾಲನೆ ಪರವಾನಗಿ ಪ್ರತಿ ಸ್ನೇಹಿತರೆ, ಬ್ಯಾಂಕ್ ಪಾಸ್ಬುಕ್ಕ, ವಾಹನದ ಅಂದಾಜು ಪಟ್ಟಿ ಸ್ನೇಹಿತರೆ. ವಾಹನದ ಅಂದಾಜು ಪಟ್ಟಿ, ಅಂದಾಜು ದರ ಪಟ್ಟಿ ಅಂದರೆ ಸ್ನೇಹಿತರೆ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಯೋಜನಾ ವರದಿ. ನೀವು ಎಲ್ಲಿ ಒಂದು ವಾಹನವನ್ನು ತೆಗೆದುಕೊಳ್ಬೇಕಂತ ಬಯಸ್ತಾ ಇದ್ದೀರಿ ಅಲ್ಲಿ ಹೋಗ್ಬಿಟ್ಟು ನೀವು ಅದರ ಒಂದು ಕೊಟೇಶನನ್ನು ಸಿದ್ಧ ಮಾಡಿಸ್ಕೊಂಡು ಬರಬೇಕಾಗುತ್ತಾ. ತದನಂತರ ಒಬ್ಬರದು ಸ್ವಯಂ ಘೋಷಣೆ ಇರುತ್ತೆ. ಇದನ್ನು ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಸ್ವಯಂ ಘೋಷಣೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಸಮಕ್ಷ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ, ಒಬ್ಬರು ಸಾಕ್ಷಿಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಅವ್ರದ್ದೊಂದು ಆಧಾರ್ ಕಾರ್ಡ್ ಇರುತ್ತೆ ಸ್ನೇಹಿತರೆ. ತದನಂತರ ಸ್ನೇಹಿತರೆ, ಇಲ್ಲಿ ಅರ್ಜಿ ಏನೇನು ಯಾರ್ಯಾರಿಗೆ ಒಂದು ಅರ್ಹರು ಅನ್ನೋದು ಇಲ್ಲಿದೆ ನೋಡಿ ಸ್ನೇಹಿತರೆ. ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದವರಾಗಿರಬೇಕು. ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ಅರ್ಜಿದಾರರು ವಯಸ್ಸು 18ರಿಂದ 35 ವಯಸ್ಸು ಆಗಿರಬೇಕು. ವಾರ್ಷಿಕ ಅರ್ಜಿದಾರರ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ನಲ್ಲಿ. ಅದೇ ರೀತಿ ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನೀಡಲಾದ ಚಾಲನೆ ಪರವಾನಗಿ ಹೊಂದಿರಬೇಕು. ಅಂದರೆ ಸ್ನೇಹಿತರೆ, ಇದಕ್ಕೆ ನೀವು ಹಾಕ್ಬೇಕಪ್ಪ ಅಂದರೆ ಹೆವಿ ಬ್ಯಾಡ್ಜ್ ಅಂತ ಅಂತಾರೆ ಸ್ನೇಹಿತರೆ, ಅದು ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಅದು ಇರಬೇಕಾಗುತ್ತೆ. ಅದೇ ರೀತಿ ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯ ಕೇಂದ್ರ ಸರ್ಕಾರಿ ಉದ್ಯೋಗಿ ಆಗಿರಬಾರದು ಸ್ನೇಹಿತರೆ. ಅದೇ ರೀತಿ ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರರು ಅಥವಾ ಅವಳ ಕುಟುಂಬದ ಸದಸ್ಯರು ಸರ್ಕಾರದ ನಿಗಮದ ಯಾವುದೇ ಇತರ ಯೋಜನೆಯಡಿಯಲ್ಲಿ ಅರಿವು ಮತ್ತು ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ ಹೊರತುಪಡಿಸಿ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರದು ಸ್ನೇಹಿತರೆ. ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಇವೆಲ್ಲ ಮಾನದಂಡಗಳು ಇರ್ತವೆ ಸ್ನೇಹಿತರೆ. ಇದರಲ್ಲಿ ಎಲ್ಲ ಅರ್ಹತೆ ಹೊಂದಿದ್ದವ್ರಿಗೆ ಮಾತ್ರ ಇದನ್ನು ಅರ್ಜಿ ಸಲ್ಲಿಸಿದರೆ ಅವರು ಈ ವಾಹನವನ್ನು ಸೌಲಭ್ಯವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ಈ ಸೌಲಭ್ಯದ ಒಂದು ಹೆಸರೇನಪ್ಪ ಅಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಆಗಿದೆ ಸ್ನೇಹಿತರೆ. ಇದು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾ. ಇದು ಎಷ್ಟು ಸಬ್ಸಿಡಿ ಅಂತಾರೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಸದರಿ ಯೋಜನೆಯಡಿ ಬ್ಯಾಂಕ್ಗಳಿಂದ ಮಂಜೂರಾತಿ ಪಡೆದ ಟ್ಯಾಕ್ಸಿ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗೆ ವಾಹನದ ಮೌಲ್ಯದ 50% ಸ್ನೇಹಿತರೆ, 50% ಅಷ್ಟೇ ಸಬ್ಸಿಡಿ ಇರುತ್ತೆ. ಉಳಿದ ಒಂದು ಭಾಗವೇನು ನಾವು ಮತ್ತು ಭರಿಸಬೇಕಾಗುತ್ತೆ. ಸೊ ಹಾಗಾಗಿ
ಈ ಒಂದು ವಾಹನವನ್ನು ಖರೀದಿಸುವವರು ಇದರಲ್ಲಿ ವಿವಿಧ ರೀತಿಯ ವಾಹನಗಳಿದೆ ಸ್ನೇಹಿತರೆ. ನಿಮ್ಗೆ ಯಾವುದು ಬೇಕಾಗುತ್ತಾ ಅವುಗಳನ್ನು ನೀವು ತಗೊಂಡು ಕೊಟೇಶನ್ ಹಾಕಿಕೊಂಡು ಬರಬೇಕಾಗುತ್ತಾ. ಇದರಲ್ಲಿ ಅದೇ ರೀತಿ 50ರಷ್ಟು ಅಥವಾ ಗರಿಷ್ಠ ರೂಪಾಯಿ 3,00,000ವರೆಗೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠ 75,000 ಸಹಾಯಧನ ನೀಡಲಾಗುತ್ತದೆ. ಅಂದರೆ ಸ್ನೇಹಿತರೆ ಸಹಾಯಧನ ನೀಡ್ತಾರೆ. ವಾಹನದ ಉಳಿದ ಮೊತ್ತಕ್ಕೆ ಬ್ಯಾಂಕ್ ಸಾಲ ಕೊಂಡ ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಇದು ಅರ್ಜಿ ಇದೆಲ್ಲ ಇರುತ್ತೆ ಸ್ನೇಹಿತರೆ. ನಿಮ್ಗೆ ನಾವು ಓದಿದ ಅರ್ಥ ಆಗಲಿಲ್ಲ ಅಂದರೆ ನೀವು ನಾ ಹೇಳಿದ ರೀತಿಯಲ್ಲಿ ಓಪನ್ ಮಾಡಿ ಓದ್ಕೊಂಡ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸ್ನೇಹಿತರೆ ಮುಂದಿನ ತಿಂಗಳು ಅಂದರೆ 17/9/2026ವರೆಗೆ ಇದರ ಅರ್ಜಿಯ ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಯಾರು ಪರವಾನಗಿ ಲೈಸೆನ್ಸ್ ಇದ್ದೀರಿ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಅವರು ಈ ಅರ್ಜಿಯನ್ನು ಹಾಕಿ ತಮಗೆ ವಾಹನವು 50% ಸಬ್ಸಿಡಿ ದರದಲ್ಲಿ ಪಡೆದುಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೀವಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ ನೀವು ಒಂದು ಸಬ್ಸ್ಕ್ರೈಬಿನ ಮೋಟಿವೇಶನ್ನಿಂದ ನಾವು ಇನ್ನು ಇದರ ಬಗ್ಗೆ ಬೇರೆ ಸ್ಕೀಮ್ಗಳ ಬಗ್ಗೆ ಕೂಡ ತಿಳಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಸ್ವಾವಲಂಬಿ ಸಾರಥಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಪೇಜನ್ನು ಓಪನ್ ಮಾಡಿರಬೇಕಾಗುತ್ತಾ ನೀನು KMDC ಲೋನಿಂದು. ಈಗ ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಾರಿನ ಒಂದು ಸಿಂಬಲ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ದಾಖಲಾತಿ ಎಲ್ಲ ನಿಮ್ಮ ಹತ್ರ ಇದೆ ನೋಡ್ಕೋಬೋದು. ಒಂದು ಸತಿ ಓದ್ಕೊಳ್ಳಿ. ತದನಂತರ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಒಂದು ಫೋನ್ ನಂಬರ್ ಕೊಡಬೇಕಾಗುತ್ತೆ. ಇಲ್ಲಿ ಆ ಫೋನ್ ನಂಬರನ್ನು ಕೊಟ್ಟು ಇಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಆಧಾರ್ ಅಥೆಂಟಿಕೇಷನ್ಗೆ ಹೋಗುತ್ತೆ ಸ್ನೇಹಿತರೆ. ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ ಇಲ್ಲಿ ಬೇಕಾಗುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಆಧಾರ್ OTP ಹಾಕಬೇಕಾಗುತ್ತೆ ಸ್ನೇಹಿತರೆ. ಈ ಥರ OTP ಬರುತ್ತೆ. ಈ OTPಯನ್ನು ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಅನ್ನಬೇಕಾಗುತ್ತೆ ಸ್ನೇಹಿತರೆ. ಸಬ್ಮಿಟ್ ಅಂದ ತಕ್ಷಣ ನಮಗೆ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗುತ್ತಾ. ನೀವು ನೋಡ್ತಿರ್ಬೋದು, ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಓಪನ್ ಆಗುತ್ತಾ. ಇಲ್ಲಿ ನಮಗೆ ಮತ್ತೊಂದು ಫೋನಿಗೆ OTP ಬರುತ್ತೆ. ಆ OTPಯನ್ನು ನಾವು ಹಾಕಬೇಕಾಗುತ್ತೆ. ಈ ಥರ OTP ಹಾಕ್ಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಮತ್ತು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಇದು ಕ್ಲೋಸ್ ಮಾಡಬೇಕಾಗುತ್ತಾ. ಕ್ಲೋಸ್ ಮಾಡಿದ ತಕ್ಷಣ ನಮಗೆ ಈಗ ನೇರವಾಗಿ ಈ ಸ್ವಾವಲಂಬಿ ಸಾರಥಿ ಪೇಜ್ ಓಪನ್ ಆಗುತ್ತೆ. ಈಗ ನೋಡಿ ಸ್ನೇಹಿತರೆ, ಇಲ್ಲ ಸ್ಟೆಪ್ ಎಲ್ಲ ಓಪನ್ ಆಗಿದೆ. ಈ ಸ್ಟೆಪ್ ಎಲ್ಲ ಓಪನ್ ಆಗಿದ ನಂತರ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಎಲ್ಲ ಇದೆ, ಅರ್ಜಿದಾರರ ವಿವರ, ವಾಹನದ ವಿವರ, ಬ್ಯಾಂಕ್ ವಿವರ, ದಾಖಲೆಗಳ ವಿವರ, ಸಾರಾಂಶ ಎಲ್ಲ ಇರುತ್ತೆ. ಇಲ್ಲಿ ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತೊಂದು ಸತಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಶೋ ಆದಾಗ ನಾವು ಈ ಥರ ಡೀಟೇಲ್ ಹಾಕಬೇಕಾಗುತ್ತಾ. ಇದೆಲ್ಲ ನೀವು ನಿಮ್ಮ ಒಂದು ಡಿಟೇಲನ್ನು ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಇದ್ದ ಕಾರಣ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡ್ ಅವೆಲ್ಲ ಒಂದು ಮಾಹಿತಿ ಬರುತ್ತೆ. ತದನಂತರ ಇಲ್ಲಿ ಸ್ನೇಹಿತರೆ ಜಾತಿ, ಇಲ್ಲಿ ಆದಾಯದ ಹಾಕಬೇಕಾಗುತ್ತೆ, ಸಮುದಾಯ, ಯಾವ ಸಮುದಾಯದವರು, ಉಪಸಮುದಾಯ ಯಾವುದು, ವಾರ್ಷಿಕ ಆದಾಯ ಮತ್ತು ಎಲ್ಲ ಹಾಕಬೇಕು. ಆಟೋಮೆಟಿಕ್ಕಾಗಿ ಇದು ಅಪ್ಡೇಟ್ ಆಗುತ್ತಾ ಇರ್ತದೆ ಸ್ನೇಹಿತರೆ. ಅದು ವಾರ್ಷಿಕ ಆದಾಯ ಎಷ್ಟಿದೆ, ಅದೇ ರೀತಿ ಯಾವ ಜಿಲ್ಲೆ, ಆ ಜಿಲ್ಲೆನೂ ಹಾಕಬೇಕಾಗುತ್ತಾ, ವಿಧಾನಸಭೆ ಕ್ಷೇತ್ರ ಯಾವುದು ಅದನ್ನು ಹಾಕಬೇಕಾಗುತ್ತಾ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕ್ಷೇತ್ರ ವೋಟಿಂಗ್ ಮಾಡ್ತಿರಲ್ಲ, ಯಾವ ಒಂದು ಕ್ಷೇತ್ರಕ್ಕೆ ಬರುತ್ತೋ ಅದನ್ನು ಹಾಕಬೇಕಾಗುತ್ತಾ. ಅದೇ ರೀತಿ ತಾಲೂಕು ಪೂರ್ಣ ವಿಳಾಸ ಎಲ್ಲನೂ ಕೂಡ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಫಿಲ್ ಮಾಡಿದ ತಕ್ಷಣ ಇಲ್ಲಿ ಮುಂದುವರಿಸಿ ಅಂತ ಹೇಳ್ಬಿಟ್ರೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಸ್ನೇಹಿತರೆ.